16th ಜಾನ್ವರಿಲಿ ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಆಗಿದೆ ಅಂತ ನೋಡೋಣ. ಫಸ್ಟ್ ನಾವು ಪ್ರೀವಿಯಸ್ ಡೇನ ಅನಲೈಸ್ ಮಾಡಬೇಕಾಗುತ್ತೆ. 15th ಜಾನ್ವರಿಯಲ್ಲಿ ನಮಗೆ ಈ ಒಂದು ಮಾರ್ಕೆಟ್ ರೇಂಜಲ್ಲಿ ಸಿಕ್ಕಿದೆ. ಟೋಟಲ್ ಓವರಾಲ್ ಈ ರೇಂಜ್ ನಮಗೆ ಸಿಕ್ಕಿದೆ. ನಮಗೆ ಇಲ್ಲಿ ಏನಂದರೆ ರೆಸಿಸ್ಟೆನ್ಸ್ ಇದೆ, ಈ ಝೋನಲ್ಲಿ ನಮಗೆ ಸಪೋರ್ಟ್ ಇದೆ. ಸೊ ಮಾರ್ಕೆಟ್ ಅದೇ ಥರ 16th ಜಾನ್ವರಿಯಲ್ಲಿ ಓಪನ್ ಆಯಿತು. ಓಕೆ, ಪ್ರಿವಿಯಸ್ಲಿ ಫಸ್ಟು ರೆಡ್ ಕ್ಯಾಂಡಲಿಂದ ಸ್ಟಾರ್ಟ್ ಆಗಿ ಮಾರ್ಕೆಟ್ ಇದೇ ಝೋನಲ್ಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ರೆಸಿಸ್ಟೆನ್ಸ್ ಅಂದರೆ ಪ್ರಿವಿಯಸ್ ಡೇ ಇಲ್ಲಿ ರೆಸಿಸ್ಟೆನ್ಸ್ ಇದೆಲ್ಲ, ಇಲ್ಲೇ ಸ್ಮಾಲ್ ಕ್ಯಾಂಡಲ್ಸ್ನ ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಒನ್ಸ್ ಸ್ಮಾಲ್ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಓಕೆ, ತಿಳ್ಕೊಬೇಕು ಮಾರ್ಕೆಟ್ ಈಸ್ ಗೋನ ಅಪ್ ಆರ್ ಡೌನ್, ಅಂದರೆ ಮೇಲೆ ಹೋಗುತ್ತೆ ಇಲ್ಲ ಕೆಳಗಡೆ ಹೋಗುತ್ತೆ. ಇಲ್ಲಿ ಸ್ಮಾಲ್ ಅಕ್ಯುಮುಲೇಷನ್ ಆಗುತ್ತೆ, ಪ್ಲಸ್ ಮಾರ್ಕೆಟ್ ಮೇಲೇನೂ ಬ್ರೇಕೌಟ್ ಆಗ್ಬೋದು, ಇಲ್ಲ ಸ್ಮಾಲ್ ಅಕ್ಯುಮುಲೇಷನ್ ಆಗಿ ಮಾರ್ಕೆಟು ಕೆಳಗಡೆ